ಭೂಮಿ ಉಳಿಸಿಕೊಳ್ಳಿ. ನಿಮ್ಮ ಭೂಮಿಗೆ ಬಂಗಾರದ ಬೆಲೆ ಬರುತ್ತದೆ ಎಂದು ರಾಜಣ್ಣ ಸಲಹೆ. ಭೂಮಿಗೆ ಒಳ್ಳೆ ಬೆಲೆ ಬರುತ್ತಪ್ಪ, ನಿಮ್ ಭೂಮಿ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಂಡಿರಿ. ಮಧುಗಿರಿ ಕ್ಷೇತ್ರವು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲಿದ್ದು ಭೂಮಿಗೆ ಬಂಗಾರದ ಬೆಲೆ ಇದೆ. ಯಾವ ರೈತರು ಕೂಡ ನಿಮ್ಮ ಭೂಮಿಯನ್ನ ಮಾರಾಟ ಮಾಡಬೇಡಿ ಎಂದು ಶಾಸಕ ಕೆಎನ್ ರಾಜಣ್ಣ ರೈತರಿಗೆ ಸಲಹೆ ನೀಡಿದರು. ಭೂಮಿಗೆ ಒಳ್ಳೆ ಬೆಲೆ ಬರುತ್ತಪ್ಪ, ನಿಮ್ ಭೂಮಿ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಂಡಿರಿ. ತಾಲೂಕಿನ ಐಡಿಹಳ್ಳಿ ಹೋಬಳಿ ಮಟ್ಟದ ಜನಸ್ಪಂದನ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರೈತರು ತಮ್ಮ ಜಮೀನಿನ ದಾಖಲೆಗಳನ್ನ ಸರಿಪಡಿಸಿಕೊಳ್ಳಿ. ಅದಕ್ಕಾಗಿ ಖಾತೆ ಆಂದೋಲನ ಹಾಗೂ ನವತಿ ಖಾತೆಗೂ ಆದ್ಯತೆ ನೀಡಲಾಗಿದ್ದು, ಸುರಕ್ಷತೆ ದೃಷ್ಟಿಯಿಂದ ಈಗ ಡಿಜಿಟಲೀಕರಣ ಮಾಡುತ್ತಿದ್ದು ನಿಮ್ಮ ಭೂ ದಾಖಲೆಗಳನ್ನ ತಿದ್ದಲು ಸಾಧ್ಯವಿಲ್ಲ. ದಾಖಲೆ ಸರಿಪಡಿಸಿಕೊಂಡು ಸರ್ಕಾರದ ಸೌಲಭ್ಯವನ್ನ ಪಡೆದುಕೊಳ್ಳಿ. ಯಾರೂ ಜಮೀನು ಮಾರಬೇಡಿ. ಹಣಕಾಸಿನ ನೆರವು ಬೇಕಾದಲ್ಲಿ ಡಿಸಿಸಿ ಬ್ಯಾಂಕ್ನಿಂದಲೇ ಒದಗಿಸಲಾಗುವುದು. ಈ ಹೋಬಳಿಯಲ್ಲೇ ಈಗಾಗಲೇ 175 ಕೋಟಿ ಸಾಲ ಮನ್ನಾವಾಗಿದ್ದು, ಐಡಿಹಳ್ಳಿ ಬ್ಯಾಂಕ್ನಲ್ಲಿ 45 ಕೋಟಿ ಸಾಲ ವಿತರಣೆಯಾಗಿದೆ. ಕೆಲವರಿಗೆ ಸಾಗುವಳಿ ಚೀಟಿ ಇದ್ದು ಹೆಚ್ಚಿನ ದಾಖಲೆಗಳಿಲ್ಲದೆ ಅರ್ಜಿ ನೀಡಿದ್ರೆ ಸೂಕ್ತ ಕ್ರಮ ವಹಿಸಲಾಗುವುದು. ಮತ್ತೆ ಅದ್ರ ಜೊತೆಯಲ್ಲಿ ಆ ರೀತಿ ಮಾಡಿದಂತ ಬೇರೆಯವರು ಅನುಕರಣೆ ಮಾಡೋ ರೀತಿನೂ ಆಗಬೇಕು. ನಾವೆಲ್ಲ ಹುಟ್ಟಿವಿ ಎಲ್ಲ ನಾವು ಸಮಾಜಕ್ಕೆ ಏನನ್ನ ಕೊಡ್ತೇವೆ ಅದು ಶಾಶ್ವತವಾಗಿ ಇರುವಂತಹ ಪುಣ್ಯದ ಕೆಲಸಗಳು. ಅದನ್ನ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಮತ್ತೆ ನಮ್ಮ ಅಧಿಕಾರಿಗಳು ಹೇಳಿದಾಗ ಈಗಾಗಲೇ ಸುಮಾರು ಒಂದೇ ಪಂಚಾಯಿತಿಗಳಲ್ಲಿ 200 ಮನೆ ಕೊಟ್ಟಿವಿ. 4,000 ಮನೆ ಬಂದ್ರೆ 200 ಮನೆ ಯಾರು ಬೇಕಾದ್ರು, ಯಾವ ಪಾರ್ಟಿಗೆ ಓಟ್ ಹಾಕೊಂಡಿರಿ, ಯಾವ ಜಾತಿಗೆ ಸೇರಿರಿ, ಯಾರು ಕೂಡ ಬಡವರು ಮನೆಯಿಂದ ಇರಬಾರ್ದು ಅಂತ ಹೇಳಿ 200 ಮನೆ ಕೊಟ್ಟಿದ್ದೀವಿ. ಇನ್ನೂ ಕೂಡ 40 ಮನೆ ಇವತ್ತು ಕೂಡ ಕೊಡುವಂತ ಕಾರ್ಯಕ್ರಮ ನಾವು ರೂಪಿಸ್ತೀವಿ. ಹಾಗೆ ಬರೀ ಬೇರೆ ಪಂಚಾಯಿತಿ ಅಂತ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಯಾರೊಬ್ಬರು ಕೂಡ ಮನೆ ಬೇಕು ಅಂತ ಕೇಳಬಾರ್ದು. ಎಲ್ಲರೂ ಕೂಡ ಮನೆಗಳನ್ನ ಕೊಡುವಂತ ಕಾರ್ಯಕ್ರಮ ರೂಪಿಸಿದೆ. ಹಿಂದೆ ನಾನು 13-18ರಲ್ಲಿ ಶಾಸಕ ಇದ್ದಾಗ ಸುಮಾರು 16,000 ಮನೆ ಕಟ್ಟಿಸ್ತೇವೆ. ನೀವು ಯಾವ ಊರಿಗನ ಹೋಗಿ ಗುರುತುಗಳ ಕಾರಣ ಜಾಸ್ತಿ, ಇವಾಗ ಎಲ್ಲೂ ಗುರುತುಗಳ ಕಾರಣವಿಲ್ಲ. ಅದೊಂದು ಸಾಧನೆ. ಕೇಂದ್ರ ಆಗಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ನಾನು ಶಾಸಕ ಇದ್ದೆ. ಆಗ ಕೂಡ ನನ್ನ ಎಲ್ಲ ಬೇಡಿಕೆಗಳಿಗೂ ಕೂಡ ಅವರು ಸ್ಪಂದಿಸ್ತಾ ಇದ್ದರು. ಆ ದಿಶೆಯಲ್ಲಿ ನಾನು ಕೂಡ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾನು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಮತ್ತೆ ಅನ್ನಭಾಗ್ಯ ಕಾರ್ಯಕ್ರಮದ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗ್ತದೆ. ಇವತ್ತು ಯಾರೊಬ್ಬರು ಕೂಡ ಹಸುವಿನಿಂದ MVS ಸ್ಟೇಷನ್ ನೀವು ತೊಂದರೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಾಗ ಈಗಾಗಲೇ ಆಸ್ಪತ್ರೆಗೂ ಕೂಡ ಟೆಂಡರ್ ಕೂಡ ಕರೆದಿದ್ದಾರೆ. ಟೆಂಡರ್ ದಿನಾಂಕ ಮುಗಿದ ಮೇಲೆ ಆಸ್ಪತ್ರೆ ಕಟ್ಟಡ ಕೂಡ ಪ್ರಾರಂಭ ಮಾಡುತ್ತಾರೆ. ತಾಲೂಕಿನಲ್ಲಿ ಅಗತ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊರತೆಯಾಗಿಲ್ಲ. ನಾನು ಮುಖ್ಯಮಂತ್ರಿಯಾದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ, ಎಂದಿಗೂ ಕ್ಷೇತ್ರದ ಅಭಿವೃದ್ಧಿ ನಿಲ್ಲಲ್ಲ. ಈಗಾಗಲೇ 300 ಕೋಟಿ ವೆಚ್ಚದಲ್ಲಿ 54 ಕೆರೆಗಳ ದುರಸ್ತಿ ಸೇರಿ ಕೆರೆಗೆ ನೀರು ತುಂಬಿಸುವ ಕೆಲಸ ನಡೆಯುತ್ತಿದ್ದು, ಪ್ರತಿ ಹಳ್ಳಿಗೂ GGM ಮೂಲಕ ಕುಡಿಯುವ ನೀರು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಾತನಾಡಿದಂತಹ ಸನ್ಮಾನ್ಯ ಇಒ ಲಕ್ಷ್ಮಣರವರು ಮತ್ತು ಅವರು ಕೂಡ ವಿವರವಾಗಿ ಹೇಳಿದ್ದಾರೆ. ಇನ್ನು ಬಹಳಷ್ಟು ಜನ ಸ್ಥಳೀಯ ಮುಖಂಡರುಗಳು ಮತ್ತು ಅಧಿಕಾರಿಗಳು ಮಾತನಾಡಿ ಇನ್ನೂ ಬಹಳಷ್ಟು ವಿವರಗಳನ್ನು ಹಂಚಿಕೊಳ್ತಕ್ಕಂಥ ಅವಕಾಶ ಇತ್ತು. ಇರೋದ್ರಿಂದ ಹೆಚ್ಚು ಜನ ಮಾತನಾಡಲಿಕ್ಕೆ ಅವಕಾಶ ಆಗಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ಸನ್ಮಾನ್ಯ ಶ್ರೀನಿವಾಸ್ ಅವರು ತಿಳಿಸಿದಾಗೆ ಕಂದಾಯ ಇಲಾಖೆಯಿಂದ ನಾವು ಮಾಶಾಸನವನ್ನು ಸುಮಾರು 28 ಜನರಿಗೆ ಇವತ್ತು ವಿತರಣೆ ಮಾಡ್ತೀವಿ. ಹಾಗೆಯೇ ಹಕ್ಕುಪತ್ರಗಳನ್ನು ಕೂಡ ಸುಮಾರು
55 ಜನರಿಗೆ ಕೊಡ್ತಕ್ಕಂಥದ್ದು ಮತ್ತೆ ಪೌತಿ ಖಾತೆನೂ ಕೂಡ ಬಹಳಷ್ಟು ಪೆಂಡಿಂಗ್ ಇದಾವೆ. ಇದ್ರೂ ಕೂಡ ಇವತ್ತು ಸುಮಾರು 89 ಜನರಿಗೆ ಇವತ್ತು ಪೌತಿ ಖಾತೆಯ ಸಂಪೂರ್ಣ ದಾಖಲೆಗಳನ್ನ ಅವರಿಗೆ ನಾವು ಹಸ್ತಾಂತರ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಇನ್ನು ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಸರ್ಕಾರಿ ಕಚೇರಿಗೆ ಸಾರ್ವಜನಿಕರು ಬರುವುದು ಸಹಜ, ಆದರೆ ಅಧಿಕಾರಿಗಳೇ ಸಾರ್ವಜನಿಕರ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸುವುದೇ ಈ ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶ ಎಂದು ತಿಳಿಸಿದ್ದಾರೆ. ಹಲವಾರು ಇಲಾಖೆಗಳಿದ್ರು, ಹಲವಾರು ಇಲಾಖೆಗಳಿದಾವೆ. ಆ ಹಲವಾರು ಇಲಾಖೆಗಳಲ್ಲಿ ಒಂದೊಂದು ಇಲಾಖೆಯಲ್ಲಿ ವಿವಿಧ ಯೋಜನೆಗಳಿದಾವೆ. ಆ ಯೋಜನೆಗಳಲ್ಲೆಲ್ಲ ಜನಗಳಿಗೆ ತಿಳಿಸ್ಬೇಕು, ಆ ಸವಲತ್ತನ್ನ ಮನೆ ಬಾಗಿಲಿಗೆ ತಲುಪಿಸಬೇಕು. ನಾವೆಲ್ಲ ಕಚೇರಿಗಳಲ್ಲಿದ್ದಾಗ ತಾವು ಹಲವಾರು ಸಂದರ್ಭದಲ್ಲಿ ಬಂದಿರಬಹುದು, ಕಚೇರಿಗೆ ಬಂದಿರಬಹುದು, ನಿಮ್ಮ ಕೆಲಸ ಆಗಿರಬಹುದು, ಕೆಲವು ಅಧಿಕಾರಿಗಳು ಸಿಕ್ಕಿರಬಹುದು, ಸಿಗದೇನೂ ಇರಬಹುದು. ಆ ಎಲ್ಲ ಗೊಂದಲಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಮಾನ್ಯ ಮಾಜಿ ಸಚಿವರು ಹಾಗೂ ನಮ್ಮ ಶಾಸಕರಾದ ರಾಜಣ್ಣ ಸಾಹೇಬ್ರು ಏನು ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ, ಎಲ್ಲ ಇಲಾಖೆಯವರು ಕನಿಷ್ಠ ಒಂದು 15 ದಿವಸಕ್ಕೆ ಒಂದು ಸಾರಿ, ಈಗ ಇವತ್ತು ನಾವು ನೆಕ್ಸ್ಟ್ ಯಾವ ಹೋಬಳಿ ಅಂತ ಅವರು ಅನೌನ್ಸ್ ಮಾಡ್ತಾರೆ, ಆವಾಗ ನಮ್ಮೆಲ್ಲ ಅಧಿಕಾರಿಗಳು ನಾಳೆ ಬೆಳಿಗ್ಗೆಯಿಂದನೇ ಆ ಭಾಗಗಳಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಯಾವ ರೀತಿ ಪರಿಹರಿಸಬಹುದು, ಎಲ್ಲ ಸಮಸ್ಯೆಗಳನ್ನ ಈ ಜನಸ್ಪಂದನೆ ಆಗುತ್ತೆ ಅಂತ ನಾವೇನು ಹೇಳ್ತಾ ಇಲ್ಲ, ಬಟ್ ಪ್ರಾಮಾಣಿಕವಾಗಿ ಆ ಪ್ರಯತ್ನ ಮಾಡೋ ಕೆಲಸವನ್ನ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ನಾವು ಮಾಡೋ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕಾರ್ಯೋನ್ಮುಖರಾಗಿದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ಎಸಿ ಗೋಟೂರು ಶಿವಪ್ಪ, ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಎಡಿ ಧನಂಜಯ್, ಮಾಜಿ ಅಧ್ಯಕ್ಷೆ ಇಂದಿರಾ ದೇನಾನಾಯ್ಸ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಪಿಟಿ ಗೋವಿಂದಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಯ್ಯ, ಡಿವೈಎಸ್ಪಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ, ಮುಖಂಡರಾದ ತುಂಗೋಟಿ ರಾಮಣ್ಣ ಇತರರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.